ಈ ಸರಣಿ ಸಾವಿನ ವಿಚಾರವಾಗಿ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬಂದಿರುವಂಥ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿತ್ತು. ಇಲ್ಲಿ ದ್ರಾವಣ ಇತ್ತಲ್ಲ, ಈ ಫ್ಲೂಡ್, ಐ ವಿ ಫ್ಲೂಡ್, ಅಲ್ಲಿ ಅದನ್ನು 6 ತಿಂಗಳ ಹಿಂದೆನೇ ಅದನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿಟ್ಟಿದ್ರು. ಬಳ್ಳಾರಿಯಲ್ಲಿ ಬಾಣಂತಿಯರ ಪ್ರಾಣವನ್ನು ಕಳೆದಿದ್ದು ಕೂಡ ಇದೇ ದ್ರಾವಣ ಅನ್ನೋದು ಈಗ ಬಹುತೇಕ ಸ್ಪಷ್ಟವಾಗ್ತಾ ಇದೆ. ಈ ಐ ವಿ ಫ್ಲೂಡ್ ಬಳಕೆಗೆ ಯೋಗ್ಯವಲ್ಲ ಅನ್ನುವ ವರದಿಯನ್ನು ಕೊಟ್ಟಿತ್ತು. ಯಾವುದು ಈ ಇಲಾಖೆ, ಸಂಬಂಧಪಟ್ಟಂಥ ಇಲಾಖೆ, ಡ್ರಗ್ ಕಂಟ್ರೋಲರ್ ಯೋಗ್ಯವಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ಪ್ರಮುಖವಾಗಿ ಈ ಸಪ್ಲೈ ಮಾಡುವಂಥ ಒಂದು ಬೋರ್ಡ್ ಇದೆಯಲ್ಲ, ಮೆಡಿಕಲ್ ಸಪ್ಲೈ ಕಮಿಟಿ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಅವರು ಅದನ್ನು ತತ್ಕ್ಷಣಕ್ಕೆ ಸ್ಟಾಪ್ ಮಾಡಬೇಕು ಅಂತೇಳಿ ಸುತ್ತೋಲೆಯನ್ನು ಹೊರಡ್ತಾರೆ. ಅದಾದಮೇಲೆ ಏನಾಯಿತು ಹೇಳ್ತೀನಿ ನೋಡಿ. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ರಿವೀಲ್ ಆಗಿದೆ. ಈಗ ಪಶ್ಚಿಮ ಬಂಗಾಳಿಂದ ಬಂತಲ್ಲ 3 ಬ್ಯಾಚ್, ಅದರಲ್ಲಿ 1 ಬ್ಯಾಚ್ನ ರಿವೀಲ್ ಮಾತ್ರ ಆಗಿದೆ. ಸೊ ಆ ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಅನ್ನೋ ಬ್ಯಾಕ್ಟೀರಿಯಾ ಇರೋದು ಪತ್ತೆ ಆಗಿದೆ. ಬಾಣಂತಿಯರಿಗೆ ನೀಡಿದ ಗ್ಲೂಕೋಸ್ನಲ್ಲೂ ಕೂಡ ನ್ಯೂನ್ಯತೆ ಇರೋದು ಪತ್ತೆ ಆಗಿದೆ. ಇಲ್ಲಿ NABL ತಪಾಸಣೆಯಲ್ಲಿ ಐ ವಿ ಫ್ಲೂಯಿಡ್ ಯೋಗ್ಯವಲ್ಲ ಅನ್ನೋದು ಕೂಡ ದೃಢಪಟ್ಟಿದೆ. ಈ NABLನಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲ ಅನ್ನೋದು ಕೂಡ ವರದಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಮುಂದೆ ಇದರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಸರಣಿ ಸಾವಿನ ವಿಚಾರವಾಗಿ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬಂದಿರುವಂಥ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿತ್ತು. ಇಲ್ಲಿ ದ್ರಾವಣ ಇತ್ತಲ್ಲ, ಈ ಫ್ಲೂಡ್, ಐ ವಿ ಫ್ಲೂಡ್, ಅಲ್ಲಿ ಅದನ್ನು 6 ತಿಂಗಳ ಹಿಂದೆನೇ ಅದನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿಟ್ಟಿದ್ರು. ಬಳ್ಳಾರಿಯಲ್ಲಿ ಬಾಣಂತಿಯರ ಪ್ರಾಣವನ್ನು ಕಳೆದಿದ್ದು ಕೂಡ ಇದೇ ದ್ರಾವಣ ಅನ್ನೋದು ಈಗ ಬಹುತೇಕ ಸ್ಪಷ್ಟವಾಗ್ತಾ ಇದೆ. ಈ ಐ ವಿ ಫ್ಲೂಡ್ ಬಳಕೆಗೆ ಯೋಗ್ಯವಲ್ಲ ಅನ್ನುವ ವರದಿಯನ್ನು ಕೊಟ್ಟಿತ್ತು. ಯಾವುದು ಈ ಇಲಾಖೆ, ಸಂಬಂಧಪಟ್ಟಂಥ ಇಲಾಖೆ, ಡ್ರಗ್ ಕಂಟ್ರೋಲರ್ ಯೋಗ್ಯವಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ಪ್ರಮುಖವಾಗಿ ಈ ಸಪ್ಲೈ ಮಾಡುವಂಥ ಒಂದು ಬೋರ್ಡ್ ಇದೆಯಲ್ಲ, ಮೆಡಿಕಲ್ ಸಪ್ಲೈ ಕಮಿಟಿ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಅವರು ಅದನ್ನು ತತ್ಕ್ಷಣಕ್ಕೆ ಸ್ಟಾಪ್ ಮಾಡಬೇಕು ಅಂತೇಳಿ ಸುತ್ತೋಲೆಯನ್ನು ಹೊರಡ್ತಾರೆ. ಅದಾದಮೇಲೆ ಏನಾಯಿತು ಹೇಳ್ತೀನಿ ನೋಡಿ. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ರಿವೀಲ್ ಆಗಿದೆ. ಈಗ ಪಶ್ಚಿಮ ಬಂಗಾಳಿಂದ ಬಂತಲ್ಲ 3 ಬ್ಯಾಚ್, ಅದರಲ್ಲಿ 1 ಬ್ಯಾಚ್ನ ರಿವೀಲ್ ಮಾತ್ರ ಆಗಿದೆ. ಸೊ ಆ ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಅನ್ನೋ ಬ್ಯಾಕ್ಟೀರಿಯಾ ಇರೋದು ಪತ್ತೆ ಆಗಿದೆ. ಬಾಣಂತಿಯರಿಗೆ ನೀಡಿದ ಗ್ಲೂಕೋಸ್ನಲ್ಲೂ ಕೂಡ ನ್ಯೂನ್ಯತೆ ಇರೋದು ಪತ್ತೆ ಆಗಿದೆ. ಇಲ್ಲಿ NABL ತಪಾಸಣೆಯಲ್ಲಿ ಐ ವಿ ಫ್ಲೂಯಿಡ್ ಯೋಗ್ಯವಲ್ಲ ಅನ್ನೋದು ಕೂಡ ದೃಢಪಟ್ಟಿದೆ. ಈ NABLನಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲ ಅನ್ನೋದು ಕೂಡ ವರದಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಮುಂದೆ ಇದರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಸರಣಿ ಸಾವಿನ ವಿಚಾರವಾಗಿ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬಂದಿರುವಂಥ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿತ್ತು. ಇಲ್ಲಿ ದ್ರಾವಣ ಇತ್ತಲ್ಲ, ಈ ಫ್ಲೂಡ್, ಐ ವಿ ಫ್ಲೂಡ್, ಅಲ್ಲಿ ಅದನ್ನು 6 ತಿಂಗಳ ಹಿಂದೆನೇ ಅದನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿಟ್ಟಿದ್ರು. ಬಳ್ಳಾರಿಯಲ್ಲಿ ಬಾಣಂತಿಯರ ಪ್ರಾಣವನ್ನು ಕಳೆದಿದ್ದು ಕೂಡ ಇದೇ ದ್ರಾವಣ ಅನ್ನೋದು ಈಗ ಬಹುತೇಕ ಸ್ಪಷ್ಟವಾಗ್ತಾ ಇದೆ. ಈ ಐ ವಿ ಫ್ಲೂಡ್ ಬಳಕೆಗೆ ಯೋಗ್ಯವಲ್ಲ ಅನ್ನುವ ವರದಿಯನ್ನು ಕೊಟ್ಟಿತ್ತು. ಯಾವುದು ಈ ಇಲಾಖೆ, ಸಂಬಂಧಪಟ್ಟಂಥ ಇಲಾಖೆ, ಡ್ರಗ್ ಕಂಟ್ರೋಲರ್ ಯೋಗ್ಯವಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ಪ್ರಮುಖವಾಗಿ ಈ ಸಪ್ಲೈ ಮಾಡುವಂಥ ಒಂದು ಬೋರ್ಡ್ ಇದೆಯಲ್ಲ, ಮೆಡಿಕಲ್ ಸಪ್ಲೈ ಕಮಿಟಿ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಅವರು ಅದನ್ನು ತತ್ಕ್ಷಣಕ್ಕೆ ಸ್ಟಾಪ್ ಮಾಡಬೇಕು ಅಂತೇಳಿ ಸುತ್ತೋಲೆಯನ್ನು ಹೊರಡ್ತಾರೆ. ಅದಾದಮೇಲೆ ಏನಾಯಿತು ಹೇಳ್ತೀನಿ ನೋಡಿ. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ರಿವೀಲ್ ಆಗಿದೆ. ಈಗ ಪಶ್ಚಿಮ ಬಂಗಾಳಿಂದ ಬಂತಲ್ಲ 3 ಬ್ಯಾಚ್, ಅದರಲ್ಲಿ 1 ಬ್ಯಾಚ್ನ ರಿವೀಲ್ ಮಾತ್ರ ಆಗಿದೆ. ಸೊ ಆ ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಅನ್ನೋ ಬ್ಯಾಕ್ಟೀರಿಯಾ ಇರೋದು ಪತ್ತೆ ಆಗಿದೆ. ಬಾಣಂತಿಯರಿಗೆ ನೀಡಿದ ಗ್ಲೂಕೋಸ್ನಲ್ಲೂ ಕೂಡ ನ್ಯೂನ್ಯತೆ ಇರೋದು ಪತ್ತೆ ಆಗಿದೆ. ಇಲ್ಲಿ NABL ತಪಾಸಣೆಯಲ್ಲಿ ಐ ವಿ ಫ್ಲೂಯಿಡ್ ಯೋಗ್ಯವಲ್ಲ ಅನ್ನೋದು ಕೂಡ ದೃಢಪಟ್ಟಿದೆ. ಈ NABLನಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲ ಅನ್ನೋದು ಕೂಡ ವರದಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಮುಂದೆ ಇದರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಸರಣಿ ಸಾವಿನ ವಿಚಾರವಾಗಿ
ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬಂದಿರುವಂಥ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿತ್ತು. ಇಲ್ಲಿ ದ್ರಾವಣ ಇತ್ತಲ್ಲ, ಈ ಫ್ಲೂಡ್, IV ಫ್ಲೂಡ್, ಅಲ್ಲಿ ಅದನ್ನು 6 ತಿಂಗಳ ಹಿಂದೆನೇ ಅದನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿಟ್ಟಿದ್ರು. ಬಳ್ಳಾರಿಯಲ್ಲಿ ಬಾಣಂತಿಯರ ಪ್ರಾಣವನ್ನು ಕಳೆದಿದ್ದು ಕೂಡ ಇದೇ ದ್ರಾವಣ ಅನ್ನೋದು ಈಗ ಬಹುತೇಕ ಸ್ಪಷ್ಟವಾಗ್ತಾ ಇದೆ. ಈ IV ಫ್ಲೂಡ್ ಬಳಕೆಗೆ ಯೋಗ್ಯವಲ್ಲ ಅನ್ನುವ ವರದಿಯನ್ನು ಕೊಟ್ಟಿತ್ತು. ಯಾವುದು ಈ ಇಲಾಖೆ, ಸಂಬಂಧಪಟ್ಟಂಥ ಇಲಾಖೆ, ಡ್ರಗ್ ಕಂಟ್ರೋಲರ್ ಯೋಗ್ಯವಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ಪ್ರಮುಖವಾಗಿ ಈ ಸಪ್ಲೈ ಮಾಡುವಂಥ ಒಂದು ಬೋರ್ಡ್ ಇದೆಯಲ್ಲ, ಮೆಡಿಕಲ್ ಸಪ್ಲೈ ಕಮಿಟಿ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಅವರು ಅದನ್ನು ತತ್ಕ್ಷಣಕ್ಕೆ ಸ್ಟಾಪ್ ಮಾಡಬೇಕು ಅಂತೇಳಿ ಸುತ್ತೋಲೆಯನ್ನು ಹೊರಡ್ತಾರೆ. ಅದಾದಮೇಲೆ ಏನಾಯಿತು ಹೇಳ್ತೀನಿ ನೋಡಿ. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ರಿವೀಲ್ ಆಗಿದೆ. ಈಗ ಪಶ್ಚಿಮ ಬಂಗಾಳದಿಂದ ಬಂತಲ್ಲ 3 ಬ್ಯಾಚ್, ಅದರಲ್ಲಿ 1 ಬ್ಯಾಚ್ನ ರಿವೀಲ್ ಮಾತ್ರ ಆಗಿದೆ. ಸೊ ಆ ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಅನ್ನೋ ಬ್ಯಾಕ್ಟೀರಿಯಾ ಇರೋದು ಪತ್ತೆ ಆಗಿದೆ. ಬಾಣಂತಿಯರಿಗೆ ನೀಡಿದ ಗ್ಲೂಕೋಸ್ನಲ್ಲೂ ಕೂಡ ನ್ಯೂನ್ಯತೆ ಇರೋದು ಪತ್ತೆ ಆಗಿದೆ. ಇಲ್ಲಿ NABL ತಪಾಸಣೆಯಲ್ಲಿ IV ಫ್ಲೂಯಿಡ್ ಯೋಗ್ಯವಲ್ಲ ಅನ್ನೋದು ಕೂಡ ದೃಢಪಟ್ಟಿದೆ. ಈ NABLನಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲ ಅನ್ನೋದು ಕೂಡ ವರದಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಮುಂದೆ ಇದರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಸರಣಿ ಸಾವಿನ ವಿಚಾರವಾಗಿ ನಿರಂತರವಾಗಿ ವರದಿಯನ್ನು ಮಾಡ್ಕೊಂಡು ಬಂದಿರುವಂಥ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿತ್ತು. ಇಲ್ಲಿ ದ್ರಾವಣ ಇತ್ತಲ್ಲ, ಈ ಫ್ಲೂಡ್, IV ಫ್ಲೂಡ್, ಅಲ್ಲಿ ಅದನ್ನು 6 ತಿಂಗಳ ಹಿಂದೆನೇ ಅದನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿಟ್ಟಿದ್ರು. ಬಳ್ಳಾರಿಯಲ್ಲಿ ಬಾಣಂತಿಯರ ಪ್ರಾಣವನ್ನು ಕಳೆದಿದ್ದು ಕೂಡ ಇದೇ ದ್ರಾವಣ ಅನ್ನೋದು ಈಗ ಬಹುತೇಕ ಸ್ಪಷ್ಟವಾಗ್ತಾ ಇದೆ. ಈ IV ಫ್ಲೂಡ್ ಬಳಕೆಗೆ ಯೋಗ್ಯವಲ್ಲ ಅನ್ನುವ ವರದಿಯನ್ನು ಕೊಟ್ಟಿತ್ತು. ಯಾವುದು ಈ ಇಲಾಖೆ, ಸಂಬಂಧಪಟ್ಟಂಥ ಇಲಾಖೆ, ಡ್ರಗ್ ಕಂಟ್ರೋಲರ್ ಯೋಗ್ಯವಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಾಗ ಅಲ್ಲಿ ಪ್ರಮುಖವಾಗಿ ಈ ಸಪ್ಲೈ ಮಾಡುವಂಥ ಒಂದು ಬೋರ್ಡ್ ಇದೆಯಲ್ಲ, ಮೆಡಿಕಲ್ ಸಪ್ಲೈ ಕಮಿಟಿ ಬೋರ್ಡ್ ಇರುತ್ತಲ್ಲ, ಆ ಬೋರ್ಡ್ ಅವರು ಅದನ್ನು ತತ್ಕ್ಷಣಕ್ಕೆ ಸ್ಟಾಪ್ ಮಾಡಬೇಕು ಅಂತೇಳಿ ಸುತ್ತೋಲೆಯನ್ನು ಹೊರಡ್ತಾರೆ. ಅದಾದಮೇಲೆ ಏನಾಯಿತು ಹೇಳ್ತೀನಿ ನೋಡಿ. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ರಿವೀಲ್ ಆಗಿದೆ. ಈಗ ಪಶ್ಚಿಮ ಬಂಗಾಳದಿಂದ ಬಂತಲ್ಲ 3 ಬ್ಯಾಚ್, ಅದರಲ್ಲಿ 1 ಬ್ಯಾಚ್ನ ರಿವೀಲ್ ಮಾತ್ರ ಆಗಿದೆ. ಸೊ ಆ ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಅನ್ನೋ ಬ್ಯಾಕ್ಟೀರಿಯಾ ಇರೋದು ಪತ್ತೆ ಆಗಿದೆ. ಬಾಣಂತಿಯರಿಗೆ ನೀಡಿದ ಗ್ಲೂಕೋಸ್ನಲ್ಲೂ ಕೂಡ ನ್ಯೂನ್ಯತೆ ಇರೋದು ಪತ್ತೆ ಆಗಿದೆ. ಇಲ್ಲಿ NABL ತಪಾಸಣೆಯಲ್ಲಿ IV ಫ್ಲೂಯಿಡ್ ಯೋಗ್ಯವಲ್ಲ ಅನ್ನೋದು ಕೂಡ ದೃಢಪಟ್ಟಿದೆ. ಈ NABLನಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇಲ್ಲ ಅನ್ನೋದು ಕೂಡ ವರದಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಮುಂದೆ ಇದರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕು.